ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಈಸಿಯಾಗಿ ಮಾಡಿಕೊಳ್ಳುವಂಥ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದ್ಸಲ ಲಾಕ್ನ ಮಾಡ್ಕೊಳ್ಬೇಕು. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4 5. ನೋಡಿ, ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 1 2 3 4 5. ನೋಡಿ, ಮತ್ತೆ ನಾನು 5 ಚೈನ್ನೇ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ 1 2 3 4 5 6. ನೋಡಿ, ನಾನಿವಾಗ 6 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ 2 ಪಾಯಿಂಟ್ ಒಳಗಡೆಗೆ, ಅಂದರೆ ಒಂದು ಸ್ವಲ್ಪ ಯು ಶೇಪಲ್ಲಿ ಬರೋ ಥರ 6 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಯು ಶೇಪಲ್ಲಿ ಬರೋ ಥರ ಲಾಕ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ಮತ್ತೆ 5 ಚೈನ್. ನೋಡಿ, 5 ಚೈನ್ನ ಹಾಕಿಬಿಟ್ಟು ಮತ್ತೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 5 ಚೈನ್. ನೋಡಿ, ಮತ್ತೆ 5 ಚೈನ್ನ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. 6 ಚೈನ್ನ ಹಾಕಿ ಆದಮೇಲೆ ನಾನು 3 ಸಲ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಲ 5 ಚೈನ್ನ ಹಾಕ್ಕೋಬೇಕು. 6 ಚೈನ್ ಹಾಕಿ ಆದಮೇಲೆ ಸೀರೆ ಫುಲ್ಲು 3 ಸಲ 5 ಚೈನ್, 6 ಚೈನ್ ಮತ್ತು 3 ಸಲ 5 ಚೈನ್, ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿವಾಗ ಮತ್ತೆ 6 ಚೈನ್ನ ಹಾಕಿಬಿಟ್ಟು 2 ಪಾಯಿಂಟ್ ಒಳಗಡೆ ಯು ಶೇಪ್ನಲ್ಲಿ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ 5 ಚೈನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ 6 ಚೈನ್ ಮತ್ತು 3 ಟೈಮ್ಸ್ 5 ಚೈನ್ನ ಹಾಕ್ಕೊಂಡಿದ್ದೀನಿ ಮತ್ತು 6 ಚೈನ್. ಈ ರೀತಿಯಾಗಿ ನೀವು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊದಲನೇ ಸ್ಟೆಪ್ನ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಕೊನೆಯಲ್ಲಿ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ಮೊದಲಿಗೆ ಏನು ಲಾಕ್ನ ಮಾಡ್ಕೊಂಡಿರ್ತೀವಲ್ಲ ಆ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ 1 2 3 4 5. ನೋಡಿ, ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು 5 ಚೈನ್ನ ಮೇಲೆ 5 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ 1 2 3. ನೋಡಿ, ನಾನಿವಾಗ 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕಿಬಿಟ್ಟು 5 ಚೈನ್ನ ಗ್ಯಾಪಿಗೆ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ನೋಡಿ, ಒಂದು ಸಲ ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ಒಂದು ಸಲ ದಾರನ ಸುತ್ತಕೊಂಡು 6 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ.
ಒಂದು ಸಲ ದಾರನ್ನು ತಗೊಂಡು 6 ಚೈನ್ನ ಗ್ಯಾಪಿಗೆ ಒಂದೇ ಲೆಂತಲ್ಲಿ, ಚಿಕ್ಕದು ದೊಡ್ಡದು ಮಾಡ್ಕೊಳ್ಬಾರ್ದು, ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನಾನಿಲ್ಲಿ ಒಟ್ಟು 15 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇರೋದು. ಕೌಂಟ್ನ ಮಾಡ್ಕೊಳ್ಳಿ, ನೀವೂ ಅಷ್ಟೇ ಕೌಂಟ್ನ ಮಾಡಿಕೊಂಡು 15 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೋಬೇಕು. ನೋಡಿ 15 ಡಬಲ್ ಕ್ರೋಶೆ ಕಂಬ ಆಗಿದೆ. 15 ಡಬಲ್ ಕ್ರೋಶೆ ಕಂಬ ಆದಮೇಲೆ 5 ಚೈನ್ನ ಗ್ಯಾಪಿಗೆ ಆರ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 1 2 3 ನೋಡಿ 3 ಚೈನ್ನ ಹಾಕಿಬಿಟ್ಟು 5 ಚೈನ್ನ ಹಾಕಿ ಲಾಕ್ನ ಮಾಡಿರ್ತೀವಲ್ಲ, ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಆರ್ಚು ಈ ರೀತಿಯಾಗಿ ಬರುತ್ತೆ. ನೋಡಿ ಯು ಶೇಪ್ನಲ್ಲಿ ನೀಟಾಗಿ ಬರುತ್ತೆ, ರೌಂಡ್ ಶೇಪಲ್ಲಿ. ನೀವು ಅಷ್ಟೇ ಕೌಂಟ್ನ ಮಾಡ್ಕೊಳ್ಳಿ. ಕೌಂಟ್ನ ಮಾಡಿಕೊಂಡು 15 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇವಾಗ ಮತ್ತೆ 5 ಚೈನ್ನ ಮೇಲೆ 5 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ 1 2 3 ನೋಡಿ 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ 3 ಚೈನ್ನ ಹಾಕಿ 5 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 6 ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ದಾರನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ಲೆಂತು ನೋಡ್ತಾ ಇರ್ಬೋದು, ನಾನು ಇಷ್ಟು ಲೆಂತಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬಗಳು ಒಂದೇ ರೀತಿ ಅಂದರೆ ಒಂದೇ ಲೆಂತಲ್ಲಿ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ಒಂದೇ ಲೆಂತಲ್ಲಿ ಬರೋ ಥರ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಮೊದಲನೇ ಆರ್ಚಿಗೆ 15 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿರೋದ್ರಿಂದ ಈ 6 ಚೈನ್ನ ಗ್ಯಾಪಿಗೂ 15 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ಫುಲ್ ಸೀರೆಗೆ ಆರ್ಸ್ನ ಮಾಡಬೇಕಾದ್ರೆ 15 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ, ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ 15 ಡಬಲ್ ಕ್ರೋಶೆ ಕಂಬ ಆಗಿದೆ. 15 ಡಬಲ್ ಕ್ರೋಶೆ ಕಂಬ ಆದಮೇಲೆ 5 ಚೈನ್ನ ಗ್ಯಾಪಿಗೆ ಆರ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 3 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ ನಾನಿಲ್ಲಿ 5 ಚೈನ್ನ ಮೇಲೆ 5 ಚೈನ್ನೇ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ 3 ಚೈನ್ನ ಹಾಕಿಬಿಟ್ಟು 5 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡಿಕೊಂಡು ಇದೇ ರೀತಿಯಾಗಿ ನಾನು ಆರ್ಸ್ನ ಮಾಡ್ಕೊಳ್ತೀನಿ. ನೀವೂ ಅಷ್ಟೇ ಫುಲ್ ಸೀರೆಗೆ ಇದೇ ರೀತಿಯಾಗಿ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ 2ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವೂ ಕೂಡ ಇದೇ ರೀತಿಯಾಗಿ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡೋದಕ್ಕೆ ಗೋಲ್ಡ್ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ಇಲ್ಲಿ 2ನೇ ಸ್ಟೆಪ್ಪಲ್ಲಿ ಲಾಕ್ನ ಮಾಡ್ಕೊಂಡಿದ್ವಲ್ಲ, ಆ 2 ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ ನಾನಿಲ್ಲಿ 5 ಚೈನ್ನ ಮೇಲೆ 5 ಚೈನ್ನೇ ಹಾಕಿಬಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು 3 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ.
ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಮತ್ತೆ ದಾರನ ತಗೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಒಂದು ಚೈನ್ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬ. ನೋಡಿ ನಾನಿಲ್ಲಿ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೀವು ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ಮತ್ತೆ ಒಂದು ಚೈನ್ನ ಹಾಕಿಬಿಟ್ಟು ಒಂದು ಕಂಬನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಕಂಬದ ಮೇಲ್ಗಡೆ ಏನು ಗ್ಯಾಪ್ ಇರುತ್ತೋ ಆ ಗ್ಯಾಪಿಗೆ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬನ ಮಾಡೋಕ್ಕೂ ಮುಂಚೆ ಒಂದು ಚೈನ್ನ ಹಾಕಿ ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಒಂದು ಚೈನ್ನ ಏನು ಹಾಕ್ಕೊಳ್ತೀವೋ ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳುವಾಗ ಒಂದು ಚೈನ್ನ ಹಾಕಿಬಿಟ್ಟು ನೀವು ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಒಂದು ಚೈನ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಚೈನ್, ಕೊನೆಯ ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಒಟ್ಟು 15 ಡಬಲ್ ಕ್ರೋಶೆ ಕಂಬದ ಮೇಲೂ 15 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಚೈನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ 3 ಚೈನ್ನ ಗ್ಯಾಪಿಗೆ ಆರ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಮೇಲೊಂದು ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡ್ರೆ ನಿಮಗೆ ಆರ್ಚ್ ಅನ್ನೋದು ಈ ರೀತಿಯಾಗಿ ಬರುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಲೂಸ್ ಆಗಲಿ ಟೈಟ್ ಆಗಲಿ ಏನು ಕೂಡ ಆಗಲ್ಲ, ತುಂಬಾ ನೀಟಾಗಿ ಬರುತ್ತೆ. 15 ಡಬಲ್ ಕ್ರೋಶೆ ಕಂಬದ ಮೇಲೆ 15 ಡಬಲ್ ಕ್ರೋಶೆ ಕಂಬಗಳೇ ಬರುತ್ತೆ. ಇವಾಗ 5 ಚೈನ್ನ ಮೇಲೆ 5 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ 3 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ನೋಡಿ ಈ ರೀತಿಯಾಗಿ ನೀಡಲ್ ಮೇಲೆ ದಾರನ ತಗೊಂಡು ಮೊದಲನೇ ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬ. ಇವಾಗ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬ ಮತ್ತು ಒಂದು ಚೈನ್. ಈ ರೀತಿಯಾಗಿ ನಾನು ಈ ಆರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ನಾನು ಈ ಆರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಮೇಲೊಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ 5 ಚೈನ್ನ ಹಾಕಿಬಿಟ್ಟು ನಾನು ಇದೇ ರೀತಿಯಾಗಿ 3ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ 3ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ 3ನೇ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು 3ನೇ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಆರ್ಚು ಈ ರೀತಿಯಾಗಿ ಬಂದಿದೆ. ಹಾಗೆ ನಾನಿವಾಗ ಮತ್ತೆ 4ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 3ನೇ ಸ್ಟೆಪ್ನು ಕೂಡ ನಿಮಗೆ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆರ್ಚ್ಗಳು ಅಷ್ಟೇ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಹಾಗೆ ನಾನಿವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡೋದಕ್ಕೆ ಮೊದಲನೇ ಹಾಗೂ 2ನೇ ಸ್ಟೆಪ್ಪಲ್ಲಿ ಏನು ದಾರನ ತಗೊಂಡಿದ್ನೋ ಸೇಮ್ ದಾರನ ತಗೊಂಡಿದ್ದೀನಿ. ನೋಡಿ ನಾನಿಲ್ಲಿ 2 ಲಾಕ್ನ ಮಧ್ಯೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ 5 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು ಮೊದಲನೇ ಕಂಬದ ಮೇಲ್ಗಡೆ ನೋಡಿ ಮೊದಲನೇ ಕಂಬದ ಮೇಲ್ಗಡೆ
ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4ನೇ ಸ್ಟೆಪ್ಪಲ್ಲಿ 3 mm ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ನೆಕ್ಸ್ಟ್ ಕಂಬದ ಮೇಲ್ಗಡೆ ನೋಡಿ, ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಿಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಬೀಡನ್ನ ಸೇರಿಸಿ ಆದಮೇಲೆ ನೆಕ್ಸ್ಟ್ ಕಂಬದ ಮೇಲ್ಗಡೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡ್, ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಇಲ್ಲಿ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅನ್ನೋರು ಹಾಫ್ ಡಬಲ್ ಕ್ರೋಶೆ ಕಂಬನೂ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ. ಹಾಗೆ ಕಂಬದ ಮೇಲ್ಗಡೆ ಇರುವ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಬೀಡನ್ನ ಸೇರಿಸ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಂಬದ ಮೇಲ್ಗಡೆ ಗ್ಯಾಪ್ಗಳಿರುತ್ತಲ್ಲ, ಆ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ತುಂಬಾ ಈಸಿ ಇದೆ, ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಈ ಡಿಸೈನು. ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲಿ ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸು ಕೂಡ, ಅಂದರೆ ಈಗಷ್ಟೇ ಯಾರು ಕ್ರೋಶ ವರ್ಕ್ನ ಕಲಿತಾ ಇದ್ದೀರೋ ಅವರು ಈ ಡಿಸೈನ್ನ ಟ್ರೈ ಮಾಡಿ. ಕಲರ್ ಕಾಂಬಿನೇಷನ್ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ, ಇನ್ನು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ, ನಾನಿಲ್ಲಿ ಯಾವ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ 4ನೇ ಸ್ಟೆಪ್ನ ಮಾಡ್ಕೊಳ್ಳಿ. ಇಲ್ಲಿ ಕೌಂಟಿಂಗ್ಸ್ ನೋಡ್ಕೋಬೇಕು ನೀವು. 2ನೇ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡ್ರೆ ಕೌಂಟಿಂಗ್ಸ್ ನೋಡ್ಕೊಳ್ಳಿ. ಕೌಂಟಿಂಗ್ಸ್ ಕರೆಕ್ಟಾಗಿದ್ದರೆ ನಿಮಗೆ ಆರ್ಚ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಎಳ್ತಾ ಫೋಲ್ಡ್ ಏನೂ ಆಗಲ್ಲ. ನೋಡಿ, ಈ ರೀತಿಯಾಗಿ ನಿಮಗೆ ಆರ್ಚ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ನೋಡಿ, ಮತ್ತೆ ಇವಾಗ ನಾನು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕಂಬನೂ ಸ್ಕಿಪ್ ಮಾಡ್ಕೊಳ್ತಾ ಇಲ್ಲ. ಪ್ರತಿಯೊಂದು ಕಂಬದ ಮೇಲ್ಗಡೆನೂ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. 15 ಕಂಬದ ಮೇಲೂ 15 ಸಿಂಗಲ್ ಕ್ರೋಶೆ ಬರುತ್ತೆ. ನೋಡಿ, ಇಲ್ಲಿ ಕೊನೆಯ ಕಂಬದ ಮೇಲೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ನೀವು ಆರ್ಚ್ನ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬಂದಿದೆ. ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಆರ್ಚ್ನ ಮೇಲೆ ನನಗೆ 14 3 mm ಬೀಡ್ಗಳು ಬಂದಿದೆ. ನೋಡ್ತಾ ಇರ್ಬೋದು, ಇಲ್ಲಿ 15 ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ 14 ಬೀಡ್ಗಳು ಬರುತ್ತೆ. ಇವಾಗ ಇಲ್ಲಿ 3 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡಿರ್ತೀವಲ್ಲ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ, 5 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಆರ್ಚು ಈ ರೀತಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬಾ ನೀಟಾಗೂ ಕೂಡ ಬಂದಿದೆ. ನೀವು ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡಿ, ತುಂಬಾ ರಿಚ್ ಲುಕ್ ಕೊಡುವಂಥ ಡಿಸೈನು. ಹಾಗೆ ಇಲ್ಲಿ 4ನೇ ಸ್ಟೆಪ್ಪಲ್ಲಿ ಮಾತ್ರ ನಾನು ಬೀಡನ್ನ ಯೂಸ್ ಮಾಡಿರೋದು. ಇವಾಗ ಮತ್ತೆ ಮೊದಲನೇ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮತ್ತು ಒಂದು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ.
ನೆಕ್ಸ್ಟ್ ಕಂಬದ ಮೇಲ್ಗಡೆ ನಿಡಲ್ನ ಹಾಕಿ ದಾರನ ತಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮತ್ತೆ ಒಂದು ಬೀಡ್ ಮತ್ತು ಸಿಂಗಲ್ ಕ್ರೋಶೆ ನೋಡಿ. ಈ ರೀತಿಯಾಗಿ ನಾನು ಮತ್ತೆ ಈ ಆರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ. ನಾನು ಈ ಆರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ನ ಗ್ಯಾಪಿಗೆ ಲಾಕ್ನ ಏನು ಮಾಡಿರ್ತೀವಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ನೀವು ಡಿಸೈನ್ನ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಬಂದಿದೆ. ತುಂಬಾ ನೀಟಾಗಿ ಬಂದಿದೆ ಆರ್ಚ್ಗಳು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ನೀವು ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ 4ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ 5 ಚೈನ್ನ ಗ್ಯಾಪ್ಗಳೇನಿದೆಯೋ ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿಯಾಗಿದೆ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ನಾನಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 150 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 300 ಎಳೆ ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಈಸಿ ಇದೆ. ಡಬಲ್ ಕ್ರೋಶೆ ಕಂಬನೆ ಮಾಡಿಕೊಂಡು ನಾನು ಈ ಬ್ರೈಡಲ್ ಡಿಸೈನ್ನ ನಿಮಗೆ ತೋರಿಸ್ತಿದ್ದೀನಿ. ಈಗಷ್ಟೇ ಯಾರು ಕ್ರೋಶಾ ವರ್ಕ್ನ ಕಲಿತಾ ಇದ್ದೀರೋ ಅವರು ಈ ಡಿಸೈನ್ನ ಟ್ರೈ ಮಾಡಿ. ಆರ್ಚ್ಗಳು ಅಷ್ಟೇ ತುಂಬಾ ನೀಟಾಗಿ ಬರುತ್ತೆ. ನೀವು ಕಲರ್ ಕಾಂಬಿನೇಷನಲ್ಲಿ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ರಿಚ್ ಲುಕ್ ಕೊಡುವಂಥ ಬ್ರೈಡಲ್ ಡಿಸೈನ್ ಇದು. ಹಾಗೆ ಈ ಡಿಸೈನಲ್ಲಿ 4ನೇ ಸ್ಟೆಪ್ಪಲ್ಲಿ ಮಾತ್ರ ನಾನು ಬೀಡನ್ನ ಸೇರಿಸ್ಕೊಂಡಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಆರ್ಸ್ನ ಮೇಲೆ ಸ್ಟೋನ್ ಚೈನು ಸಹ ನೀವು ಅಂಟಿಸ್ಕೋಬೋದು. ತುಂಬಾ ರಿಚ್ ಲುಕ್ ಕೊಡುತ್ತೆ. ಸ್ಟೋನ್ ಚೈನ್ ಬೇಕು ಅನ್ನೋರು ಸ್ಟೋನ್ ಚೈನ್ನ ಅಂಟಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೂ ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಕಲರ್ ಕಾಂಬಿನೇಷನಲ್ಲಿ ತುಂಬಾ ರಿಚ್ ಲುಕ್ ಕೊಡುವಂಥ ಡಿಸೈನು, ಹಾಗೆ ತುಂಬಾ ಈಸಿನೂ ಕೂಡ ಇದೆ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು 850 to 950ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.